ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ತುಂಬಾ ಜನ ಟೆನ್ಷನ್ ಆಗಿರ್ತಾರೆ. ಜುಲೈ ಹಾಗೂ ಆಗಸ್ಟ್ ತಿಂಗಳ ಒಟ್ಟು 4,000 ರೂಪಾಯಿ ಈಗ ಜನರಿಗೆ ತಲುಪಿಲ್ಲ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಬರದೇ ಇರೋದ್ರಿಂದ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ನಿಂತೋಯ್ತಾ ಅಂತ ಟೆನ್ಷನ್ ಆಗಿರ್ತಾರೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಕೊಡೋಕೆ ಸರ್ಕಾರದ ಬಳಿ ದುಡ್ಡೇ ಇಲ್ವಾ ಅಥವಾ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸ್ನೇಹಿತರೆ, ಇದರಲ್ಲಿ 2 ಕ್ಯಾಟಗರಿಯ ಜನರಿದ್ದಾರೆ. ಕೆಲವಷ್ಟು ಮಂದಿಗೆ 4 ತಿಂಗಳಿಂದ ಅಮೌಂಟ್ ಕೂಡ ಬಂದಿಲ್ಲ, ಕೆಲವೊಂದಿಷ್ಟು ಜನರಿಗೆ 2 ತಿಂಗಳಿಂದ ಅಮೌಂಟ್ ಬಂದಿಲ್ಲ. ಯಾರ್ಯಾರಿಗೆ 4 ತಿಂಗಳಿಂದ ಅಮೌಂಟ್ ಬಂದಿಲ್ಲ ಅವರು ತಮ್ಮ ರೇಷನ್ ಕಾರ್ಡ್ ಅಥವಾ BPL ಕಾರ್ಡನ್ನು ಚೆಕ್ ಮಾಡಿಸ್ಬೇಕಾಗತ್ತೆ. ಯಾಕೆಂತಂದರೆ ಗೌರ್ಮೆಂಟ್ ಕೂಡ ಈಗ ನಕಲಿ BPL ಕಾರ್ಡ್ ಅಥವಾ ರೇಷನ್ ಕಾರ್ಡನ್ನು ಬಳಸುವವರನ್ನು ಈಗ ಪತ್ತೆ ಹಚ್ಚಿದೆ. ತುಂಬ ಮಹಿಳೆಯರು ಈಗ ನಕಲಿ BPL ಕಾರ್ಡನ್ನು ಬಳಸಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇದ್ದಾರೆ. ಅಂಥವರನ್ನು ಈಗ ಪತ್ತೆ ಹಚ್ಚಿದ ಸರ್ಕಾರ ಈಗ 4 ತಿಂಗಳಿಂದ ಅಮೌಂಟನ್ನು ಹಾಕಿಲ್ಲ. ಹೀಗಾಗಿ ಯಾರ್ಯಾರು ನಕಲಿ BPL ಕಾರ್ಡನ್ನು ಬಳಸಿ ದುಡ್ಡನ್ನು ಪಡಿತಿದ್ದಾರೋ ಅವ್ರಿಗೆ ಅಮೌಂಟ್ ಕೂಡ ಬರ್ತಾ ಇಲ್ಲ. ಈಗ 2ನೇ ಕ್ಯಾಟಗರಿಗೆ ಬರೋದಾದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಒಂದು ಅಮೌಂಟ್ ಬಂದಿಲ್ಲ. ಇಂಥವರು ಏನು ಮಾಡಬೇಕಂತಂದರೆ ತಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಬೇಕಾಗುತ್ತೆ. ಯಾಕೆಂತಂದರೆ ತುಂಬ ಜನರಿಗೆ ಈಗ 2 ತಿಂಗಳ ಅಮೌಂಟು 4,000 ರೂಪಾಯಿಯನ್ನು ಹಾಕ್ತಿದ್ದಾರೆ. ಚೆಕ್ ಮಾಡಿದರೂ ಕೂಡ ಪಾಸ್ಬುಕ್ಕಲ್ಲಿ ಜಮಾ ತೋರಿಸದೇ ಇದ್ದರೆ ಅದು ಟೆಕ್ನಿಕಲ್ ಇಶ್ಯೂಯಿಂದ ಡಿಲೇ ಆಗಿದೆ ಅಂತಲೇ ಹೇಳ್ಬೋದು, ಅಂದರೆ ತಡವಾಗಿದೆ ಅಂತಲೇ ಹೇಳ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅಂತ. ಹೀಗಾಗಿ ತುಂಬ ಜನರಿಗೆ ಡೌಟ್ಸ್ ಹಾಗೂ ಕನ್ಫ್ಯೂಷನ್ಸ್ಗಳು ಕಾಡ್ತಾ ಇರುತ್ತವೆ, ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಯಿತಾ ಅಥವಾ ಕಂಟಿನ್ಯೂ ಆಗ್ತಾ ಇದೆಯಾ ಅಂತ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಒಂದು ಕಾರಣಕ್ಕೆ ಸ್ಟಾಪ್ ಆಗಿಲ್ಲ ಅಂತಲೇ ಹೇಳ್ಬೋದು. ಈ ತಿಂಗಳು ಅಂತಂದರೆ ಸೆಪ್ಟೆಂಬರ್ ಕೊನೆಯ ವಾರದವರೆಗೆ ನಿಮಗೆ 4,000 ರೂಪಾಯಿ ಅಂತಂದರೆ 2 ತಿಂಗಳ ಅಮೌಂಟ್ ಬಂದು ತಲುಪಲಿದೆ ಅಂತಲೇ ಹೇಳ್ಬೋದು.